ದೋಸೆ ಇನ್ಸ್ಟೆಂಟಾಗಿ ಆವಾಗಿಂದ ಆವಾಗಲೇ ಯಾವ ಥರ ಮಾಡ್ಕೋಬೇಕು ಅಂತ ಒಂದು ಪೌಡ್ರು ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಜ್ಜಿ ನನಗೆ ಕಲಿಸಿದ್ದ ಒಂದು ಅಡುಗೆ ಅಂತಲೇ ಹೇಳ್ಬೋದು. ಉದ್ದು ಅಥವಾ ಉದ್ದಿನಬೇಳೆ ಎರಡೂ ಹಾಕ್ಬೋದು. ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು. ತುಂಬ ಏನು ಬೇಡ, ನಾವು ಈ ಥರ ಮುಟ್ಕೊಂಡ್ರೆ ನಮ್ಮ ಕೈಗೆ ಬಿಸಿ ಎಷ್ಟು ಮುಟ್ಟೋಕ್ಕಾಗುತ್ತೋ ಅಷ್ಟು ಮಾತ್ರ ಬಿಸಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ಲೋಟ ಹಾಕ್ಕೊತಾ ಇದ್ದೀನಿ. 2 ಲೋಟ ಉದ್ದಿನಬೇಳೆ, ಅದಕ್ಕೆ ತಕ್ಕನಂಗೆ 4 ಗ್ಲಾಸ್ ಅಕ್ಕಿನ ಹುರ್ಕೊತೀನಿ. ಆಮೇಲೆ ನೋಡಿ, ಇವಾಗ ಅದೇ ಲೋಟದಲ್ಲಿ 4 ಲೋಟ ಅಕ್ಕಿನ ಹಾಕ್ಕೊಂಡು ಹುರ್ಕೋಬೇಕು. ಈ ಥರ 4 ಲೋಟ ಹಾಕಿ ಹುರ್ಕೊತೀನಿ. ಇದು ಸೋನಾ ಮಸೂರಿ ಅಕ್ಕಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಇದು ಸೊಸೈಟಿ ಅಕ್ಕಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿಗೆ ಎಲ್ಲ. ಅಕ್ಕಿ ಈಗ ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ದು ಹುರ್ಕೊಂಡಿದ್ದಾಯಿತು. ಇವಾಗ ಇದನ್ನು ಆ ಉದ್ದಿನಬೇಳೆ ಹಾಕಿದ್ನಲ್ಲ ಅದ್ರ ಜೊತೆಗೇ ಹಾಕ್ತಾಯಿದ್ದೀನಿ. ಇವಾಗ ಫ್ರೆಂಡ್ಸ್, ಕಡಲೆಬೇಳೆ 1 ಲೋಟ, ಜೀರಿಗೆ 1 ಸ್ಪೂನು, ಮೆಂತ್ಯಕಾಳು 1 ಅರ್ಧ ಸ್ಪೂನ್. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಏಕೆಂದರೆ ಇದು ಗಟ್ಟಿ ಇರುತ್ತಲ್ಲ ಬೇಳೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಅದು ಹುರ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಆರಿಸ್ಕೋಬೇಕು. ಇವಾಗ ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅರ್ಧ ಹುರ್ಕೊಂಡಾದ್ಮೇಲೆ ಗಟ್ಟಿ ಅವಲಕ್ಕಿನ ಹಾಕಿ 1-2 ನಿಮಿಷ ಹುರ್ಕೊಂಡು ಎಲ್ಲದನ್ನು ಒಂದು ಹತ್ರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾರ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್. ತಣ್ಣಗೆ ಹಾಕಬೇಕು, ಚೆನ್ನಾಗಿ ತಣ್ಣಗೆ ಆದಮೇಲೆ ಅದನ್ನು ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಈ ಥರ ನುಣ್ಣಗೆ ಆಗಬೇಕು. ಇದನ್ನು ಜಲ್ದಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಜಲ್ದಿ ಇಟ್ಟು ಆಮೇಲೆ ಹಸಿಟ್ಟನ್ನು ನೆನೆ ಹಾಕ್ಕೊಳ್ಳೋಣ. ಇದು ಒಂದು ಅಳತೆ ಪ್ರಕಾರ ಒಂದು 2 ಬಟ್ಲು ಹಾಕ್ಕೊಳ್ಳೋಣ. ಇದು ನೈಟಲ್ಲಿ ಕಲಸಿ ಇಟ್ಕೋಬೋದು, ಇಲ್ಲಾಂದರೆ ಬೆಳಗ್ಗೆ ಹಾಕೋಂಗಿದ್ರೆ ಸೋಡಾ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೊತ್ತಲ್ಲಿ ಹಾಕೋಂಗಿದ್ರೆ ಸೋಡಾ ಅದೆಲ್ಲ ಏನೂ ಬೇಕಾಗಿಲ್ಲ. ಕರೆಕ್ಟಾಗಿ 2 ಬಟ್ಲು ತುಂಬ ಹಾಕ್ಕೊಂಡಿದ್ದೀನಿ.
ಉಪ್ಪು, ನೀರು ಅಳತೆ ನೋಡಿಕೊಂಡು ಎರಡು ಚಮಚ ಹಾಕ್ಕೊಂಡಿದ್ದೀನಿ. ಈ ಥರ ಗಂಟಿಲ್ಲದೆ ಇರೋ ಚೆನ್ನಾಗಿ ಕಲಿಸ್ಕೋಬೇಕು. ನಮಗೆ ಎಷ್ಟು ನೀರು ಆ್ಯಡ್ ತಿಕ್ಕಾಗಬೇಕು ಅಂದರೆ ಹಾಗೆ ಹಾಕ್ಕೊಳ್ಳಿ. ಈಗ ನೈಟಲ್ಲಿ ಕಲಸಿ ಚೆನ್ನಾಗಿ ಒಂದು ಪ್ಲೇಟು ಮುಚ್ಚಿಟ್ಬಿಡ್ತೀನಿ. ಈಗ ದೋಸೆ ಹಾಕ್ತಾಯಿದ್ದೀನಿ. ನೈಟು ಕಲಸಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಇದನ್ನು ದೋಸೆ ಹಾಕ್ಕೊಳ್ಳೋಣ. ಎರಡು ಥರನೂ ಮಾಡ್ಕೋಬೋದು. ಈ ಕಡೆ ಬುಕ್ಕ ಹಾಕ್ತಾಯಿದ್ದೀನಿ. ಈ ಥರ ಕಲಸಿಟ್ಕೊಂಡಿದ್ದೀನಿ ಆಲ್ರೆಡಿ.